ದಾವಣಗೆರೆ ಪ್ರಚಾರದಿಂದ ಜಮೀರ್ ಅಂತರ ಕಾಯ್ದುಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಸಚಿವ ಶರಣ ಪ್ರಕಾಶ ಪಾಟೀಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಮೀರ್ ಕೇರಳದಲ್ಲಿ ಇರೋದ್ರಿಂದ ದಾವಣಗೆರೆಗೆ ಬಂದಿಲ್ಲ. ಈಗಾಗಲೇ ಅಲ್ಪಸಂಖ್ಯಾತ ಅಭ್ಯರ್ಥಿ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ. ಬಂಡಾಯ ಅಭ್ಯರ್ಥಿಯ ಮನವೊಲಿಸುವಲ್ಲಿ ಸಫಲರಾಗಿದ್ದಾರೆ. ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶರಣ ಪ್ರಕಾಶ್ ಪಾಟೀಲ್. ಬೀದರ್ನಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ದಾವಣಗೆರೆ ಪ್ರಚಾರದಿಂದ ಜಮೀರ್ ಅಂತರ ಕಾಯ್ದುಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಮೀರ್ ಕೇರಳದಲ್ಲಿ ಇರೋದ್ರಿಂದ ದಾವಣಗೆರೆಗೆ ಬಂದಿಲ್ಲ. ಈಗಾಗಲೇ ಅಲ್ಪಸಂಖ್ಯಾತ ಅಭ್ಯರ್ಥಿ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ. ಬಂಡಾಯ ಅಭ್ಯರ್ಥಿಯ ಮನವೊಲಿಸುವಲ್ಲಿ ಸಫಲರಾಗಿದ್ದಾರೆ. ಹಾಗಾಗಿ ದಾವಣಗೆರೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಬೇರೆ ಬೇರೆ ನಾಯಕರಿಗೆ ಪಕ್ಷ ಬೇರೆ ಬೇರೆ ಜವಾಬ್ದಾರಿಯನ್ನ ನೀಡಿದೆ. ಕೆಲವರಿಗೆ ದಾವಣಗೆರೆ, ಬಾಗಲಕೋಟೆ ಹಾಗೂ ಕೇರಳದ ಜವಾಬ್ದಾರಿಯನ್ನ ಪಕ್ಷ ಕೊಟ್ಟಿದೆ. ಆದರೆ ಎಲ್ಲರೂ ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಪಕ್ಷ ಕೆಲವೊಂದಷ್ಟು ಕೆಲಸಗಳನ್ನ ಹಂಚಿಕೆ ಕೂಡ ಮಾಡಿದೆ. ಬೇರೆ ಬೇರೆ ಕ್ಷೇತ್ರಗಳ ಕೆಲಸವನ್ನ ಕೊಟ್ಟಿರುವಂತದ್ದು. ದಾವಣಗೆರೆ ಪ್ರಚಾರದಿಂದ ಜಮೀರ್ ಅಂತರ ಕಾಯ್ದುಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಮೀರ್ ಕೇರಳದಲ್ಲಿ ಇರೋದ್ರಿಂದ ದಾವಣಗೆರೆಗೆ ಬಂದಿಲ್ಲ. ಈಗಾಗಲೇ ಅಲ್ಪಸಂಖ್ಯಾತ ಅಭ್ಯರ್ಥಿ ಚುನಾವಣೆಯಿಂದ ಹಿಂದೆ ಕೂಡ ಸರಿದಿದ್ದಾರೆ. ಬಂಡಾಯ ಅಭ್ಯರ್ಥಿಯ ಮನವೊಲಿಸುವಲ್ಲಿ ಸಫಲರಾಗಿದ್ದಾರೆ. ಸಾದಿಕ್ ಪೈಲ್ವಾನ್ ಅವರು ನಿಂತಿದ್ರು ಬಂಡಾಯ ಅಭ್ಯರ್ಥಿಯಾಗಿ. ಅವರ ಮನವೊಲಿಸುವಲ್ಲಿ ಇದೀಗ ಸಫಲ ಕೂಡ ಆಗಿದ್ದಾರೆ. ಹಾಗಾಗಿ ದಾವಣಗೆರೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಬೇರೆ ಬೇರೆ ನಾಯಕರಿಗೆ ಪಕ್ಷ ಬೇರೆ ಬೇರೆ ಜವಾಬ್ದಾರಿಯನ್ನ ಕೊಟ್ಟಿದೆ. ಅವರು ಆಯಾ ಕೆಲಸಗಳನ್ನ ನಿಭಾಯಿಸ್ತಾ ಇದ್ದಾರೆ. ಕೆಲವರಿಗೆ ದಾವಣಗೆರೆ ಆಗಿರ್ಬೋದು, ಇನ್ನು ಕೆಲವರಿಗೆ ಬಾಗಲಕೋಟೆ ಆಗಿರ್ಬೋದು. ಅದೇ ರೀತಿಯಾಗಿ ಕೇರಳದ ಜವಾಬ್ದಾರಿಯನ್ನ ಕೂಡ ಪಕ್ಷ ಕೊಟ್ಟಿದೆ. ಆದರೆ ಎಲ್ಲರೂ ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅಂತ ಈ ಸಂದರ್ಭದಲ್ಲಿ ಶರಣ ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಕನ್ನಡಿಗರು, ಹಾಗೆ ನಮ್ಮ ಭಾಷೆದ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಅಭ್ಯರ್ಥಿ ಚುನಾವಣೆಯಿಂದ ಹಿಂದೆ ಸರಿದಿದ್ರು. ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಿಂತಿದ್ರು. ಆ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಕೂಡ ಭಯ ಶುರುವಾಗಿತ್ತು. ಯಾಕಂತ ಅಂದ್ರೆ 80% ಓಟು ಅಲ್ಪಸಂಖ್ಯಾತರಿಂದ ಬರ್ತಾ ಇತ್ತು. ಮತ ಎಲ್ಲೋ ಒಂದ್ ಕಡೆ ಆ ಕಡೆ ಈ ಕಡೆ ಆಗತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಯಾಕಂತ ಅಂದ್ರೆ ಬಂಡಾಯ ಅಭ್ಯರ್ಥಿ ಆಗಿದ್ದಂತಹ ಸಾದಿಕ್ ಪೈಲ್ವಾನ್ ಅವರು ಕೂಡ ಸತತವಾಗಿ ಶಾಮನೂರು ಶಿವಶಂಕರಪ್ಪ ಅವರು ಇದ್ದಂತಹ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಸಾಥ್ ಕೊಟ್ಕೊಂಡು ಬಂದಿದ್ರು. ಹಾಗಾಗಿ ಓಟ್ ಡಿವೈಡ್ ಆಗ್ಬೋದು ಅನ್ನುವ ಲೆಕ್ಕಾಚಾರದಲ್ಲಿ ಅವರ ಮನವೊಲಿಸಬೇಕು ಅಂತ ಒಂದ್ ಕಡೆಯಲ್ಲಿ ಜಮೀರ್ ಅವ್ರಿಗೂ ಕೂಡ ಹೈಕಮಾಂಡ್ ಆದೇಶವನ್ನ ಕೊಡುತ್ತೆ. ಆದ್ರೆ ಜಮೀರ್ ಅವರು ಮನವೊಲಿಸುವಲ್ಲಿ ವಿಫಲ ಕೂಡ ಆಗ್ತಾರೆ. ಆದ್ರೆ ಬೇರೆ ಬೇರೆ ನಾಯಕರು ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಲ್ಲಿ ಸಫಲ ಆಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಜಮೀರ್ ಅವರು ಎಲ್ಲೋ ಒಂದು ಕಡೆ ದಾವಣಗೆರೆ ಪ್ರಚಾರದಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಬೇರೆ ಬೇರೆ ಜವಾಬ್ದಾರಿಯನ್ನ ಕೊಟ್ಟಿದೆ ಪಕ್ಷ. ಆ ಎಲ್ಲಾ ಜವಾಬ್ದಾರಿಗಳನ್ನ ನಿಭಾಯಿಸಬೇಕಾಗತ್ತೆ. ಹಲವು ನಾಯಕರನ್ನ ಪಟ್ಟಿ ಮಾಡಿದೆ. ಹಲವು ನಾಯಕರಿಗೆ ಈ ರೀತಿಯಾದಂತಹ ಕೆಲಸಗಳನ್ನ ಕೊಟ್ಟಿರುವಂತದ್ದು. ಆ ಎಲ್ಲಾ ಕೆಲಸಗಳನ್ನ ಅವ್ರವ್ರ ಪಾಡಿಗೆ ಮಾಡ್ಕೊಂತ ಹೋಗ್ತಿದ್ದಾರೆ. ಆದ್ರೆ ಪ್ರಚಾರದಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಯಾರು ಅಭ್ಯರ್ಥಿ ಕಂಟೆಸ್ಟ್ ಮಾಡಿರ್ತಕ್ಕಂಥವ್ರೆ ಬಂದು ಈಗ ಅಧಿಕೃತವಾಗಿ ನಾವು ಇದರಿಂದ ರಿಟೈರ್ ಆಗಿದ್ದೀನಿ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಕಂಟೆಸ್ಟಿಂದ. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ನನಗೆ. ಬಟ್ ಈಗ ಪ್ರಮುಖವಾಗಿರ್ತಕ್ಕಂಥದ್ದು ಹಿಂದೆ ಸರಿದ ಮೇಲೆ ಆಮೇಲೆ ಇದಕ್ಕೆ ಎಲ್ಲ ನಮ್ಮ ನಾಯಕರು, ಎಲ್ಲ ಅಲ್ಪಸಂಖ್ಯಾತ ನಾಯಕರು, ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರು ಎಲ್ಲ ಮನವೊಲಿಸಲಿ ಸಫಲರಾಗಿದ್ದಾರೆ ಅಂತಕ್ಕಂಥದ್ದು ನನಗಿರತಕ್ಕಂಥ ಮಾಹಿತಿ. ಮೀರ್ ಅಹಮದ್ ಅವರು ಕೇರಳದಲ್ಲಿ ಎಲೆಕ್ಷನ್ ಡ್ಯೂಟಿಯಲ್ಲಿ ಇದ್ದಾರೆ. ಹಾಗಾಗಿ ಬಂದಿಲ್ಲ, ಬರ್ತಾರೆ. ಆಮೇಲೆ ಬರ್ತಾರೆ ಸರ್, ಪ್ರಚಾರಕ್ಕೆ ಬರ್ಬೋದು. ಎಲ್ಲ ನಾಯಕರು ಬರ್ತಾರೆ ಎಲ್ಲ ಕಡೆ. ಯಾಕಂದ್ರೆ ಈಗ ಅಲ್ಲಿ ಬೇರೆ ಬೇರೆ ನಾಯಕರಿಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದೆ ಪಕ್ಷ. ಈಗ ನನಗೆ ಇಲ್ಲಿ ದಾವಣಗೆರೆಗೆ ಹೋಗ್ಬೇಕು ಹೇಳಿದ್ದಾರೆ. ಬೇರೆ ಬೇರೆ ಸಚಿವರಿಗೆ, ಬೇರೆ ಬೇರೆ ಶಾಸಕರಿಗೆ, ಕೆಲವರಿಗೆ ಬಾಗಲಕೋಟನ್ನು ಕೊಟ್ಟಿದ್ದಾರೆ. ಕೆಲವರು ಕೇರಳಕ್ಕೆ ಹೋಗಿದ್ದಾರೆ. ನಮ್ಮ ರಾಜ್ಯದ ಈಶ್ವರ್ ಖಂಡ್ರೆ ಅವರು ಕೇರಳಕ್ಕೆ ಹೋಗಿದ್ದಾರೆ. ಪ್ರಿಯಾಂಕ್ ಕೇರಳಕ್ಕೆ ಹೋಗಿದ್ದಾರೆ. ಕೆಲವರಿಗೆ ಬೇರೆ ಬೇರೆ ಒಂದು ಜವಾಬ್ದಾರಿನ ಕೊಟ್ಟಿರೋದ್ರಿಂದ
ಇವತ್ತು ಜಮೀರ್ ಅವರು ನನಗೆ ಫೋನ್ ಮಾಡಿದ್ರು, ಅವ್ರು ಕೇರಳದಲ್ಲಿದ್ದಾರೆ. ಆ ರೀತಿಯಾಗಿ ಇವತ್ತು ಒಬ್ಬೊಬ್ರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಪಾಠ ಕಲಿಸ್ಬಿಡ್ತೀವಿ ಎಲೆಕ್ಷನ್ ಅಲ್ಲಿ